गुणगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्याव्याख्यां करोम्यन्वपि चाहमेव। ಓಂ ಪೃಥಗುಪದೇಶಾತ್ ಓಂ. ಹಿಂದೆ ಹೇಳಿದಂತೆ ಬಾಧಾರಭ್ಯುಪಗಮೆ ಲೌಕಿಕ ವೈದಿಕ ವ್ಯವಹಾರ ವಿರೋಧ ಅಪಸಿದ್ಧಾಂತಶ್ಚ ಸ್ಯಾತ್ ಅಂತ ಬಂದಿತ್ತು. ಅದನ್ನು ನಾವು ಚಿಂತನೆ ಮಾಡ್ತಾ ಬಂದ್ವಿ. ಇವತ್ತು ಆ ಅರ್ಥಾಪತ್ತಿ ಪ್ರಮಾಣವಾಗಲಾರ್ದು ಅಂತ ಹೇಳಿದ ಮೇಲೆ ಇದು ಏವಂ ವಿನಾಶಲಕ್ಷಣಂ ಬಾಧಂ ನಿರಾಕೃತ್ಯ ಅಲ್ಲ ಸಿದ್ಧವತ್ಕೃತ್ಯ ಶುಕ್ತಿರಜತಾದೋ ವಿಯದಾದೋ ಚ ಬಾಧಸ್ಯ ಅಸಿದ್ಧಿ ಅಭಿಹಿತ. ಈಗ ವಿನಾಶರೂಪವಾದ ಬಾಧವನ್ನೇ ಒಂದು ವೇಳೆ ಇಟ್ಟುಕೊಂಡ್ರೂ ಅದು ಸಿದ್ಧವತ್ಕೃತ್ಯ ಅಂತ ಮಾಡಿಕೊಂಡು ಶುಕ್ತಿರಜತದಲ್ಲಿ ಮತ್ತು ಆಕಾಶದಲ್ಲಿ ಬಾಧವನ್ನು ಹೇಳಿದರು. ಬಾಧಸ್ಯ ಅಸಿದ್ಧಿ ಅಭಿಹಿತ, ಬಾಧವನ್ನು ಹೇಳಿದರು ಅಲ್ಲ, ಬಾಧಕ ಅಸಿದ್ಧಿಯನ್ನು ಹೇಳಿದರು. ಈಗ ತಾಮೇವ ವಿವರಯಿತು ಬಾಧಸ್ವರೂಪಂ ಪರಂ ಪೃಚ್ಛತಿ ಕಶ್ಚೇತಿ. ವಿನಾಶರೂಪವಾದಂಥ ಬಾಧವನ್ನು ಏನು ಹೇಳಿದ್ರಲ್ಲ ಅದನ್ನು ಸ್ವಲ್ಪ ವಿವರಣೆ ಮಾಡಿ ಅಂತ ಅವರನ್ನು ಪ್ರಶ್ನೆ ಮಾಡಿ ಕೇಳಿ ಅಲ್ಲಿ ನಿರಾಕರಣೆಯನ್ನು ಮಾಡ್ತಾರೆ. ಕಶ್ಚಾಯಂ ಬಾಧ ಉದ್ದಿಷ್ಟೋ ಅಂತ. ಈ ಬಾಧ ಅಂತ ಏನು ಅಂತಿದ್ದೀರಿ, ಇದು ಎಂಥದ್ದು ನಿಮಗೆ ಅಭಿಪ್ರೇತವಾದದ್ದು ಹೇಳಿ ಅಂತ. ಅನುವ್ಯಾಖ್ಯಾನ ಶ್ಲೋಕ ಕಶ್ಚಾಯಂ ಬಾಧ ಉದ್ದಿಷ್ಟೋ ಅಂತ ಇದೆ. ಇದರ ಅರ್ಥ ಮುಂದೆ ವಿವರಣೆಯಲ್ಲಿ ಮಾಡ್ತಾರೆ. ಯೋಯಂ ವಿಯೋದಾದೇಹೇ ಶುಕ್ತಿರಜತಾದೇಶ್ಚ ಸತ್ವಾಭಾವ ಸಿದ್ಧ್ಯರ್ಥಂ ಬಾಧ ಉದ್ದಿಷ್ಟ ಅಯಂ ಕಹ ಅಂತ. ವಿಯದಾದಿ ಪ್ರಪಂಚಕ್ಕೆ ಶುಕ್ತಿರಜತಾದಿಗಳಿಗೆ ಸತ್ವಾಭಾವವನ್ನು ಹೇಳಲೇಬೇಕು ಅಂತ ಅಭಿಪ್ರಾಯ ಇಟ್ಟುಕೊಂಡು ಬಾಧವನ್ನು ಏನು ಹೇಳ್ತಾ ಇದ್ದೀರಲ್ಲ ನೀವು, ಆ ಬಾಧ ಕಶ್ಚಾಯಂ ಉದ್ದಿಷ್ಟ, ಅದು ಎಂಥದ್ದು ಅದನ್ನು ನಮಗೆ ತಿಳಿಸ್ರಿ ಅಂತ ಕೇಳಿದರು. ಕಿಂ ಜ್ಞಾನೇನ ವಿನಾಶೋವ ಒಂದು, ಕಿಂ ವಾ ನಿವೃತ್ತಿ ಎರಡು, ಯದ್ವಾ ನಾಸದಾಸಿ ನಾಸ್ತಿ ನ ಭವಿಷ್ಯತಿ ಇತಿ ಕಾಲತ್ರಯ ಸತ್ವ ನಿಷೇಧ. ಹಿಂದೊಂದು ಸಲ ಇದನ್ನು ಪಾಠ ಮಾಡಿದ್ದೇನೆ, ಆದರೂ ಕೂಡ ಮತ್ತೊಮ್ಮೆ ಅನುವಾದ ಮಾಡ್ತಾ ಇದ್ದೇನೆ. ಜ್ಞಾನೇನ ವಿನಾಶ ರೂಪವಾದದ್ದನ್ನು ಬಾಧ ಅಂತ ನೀವು ಅಭಿಪ್ರಾಯದಲ್ಲಿ ಇಟ್ಟುಕೊಂಡಿದ್ದೀರಾ, ನಿವೃತ್ತಿ ಅಂತ ಅನ್ನೋದನ್ನು ನೀವು ಬಾಧ ಅಂತ ಅಭಿಪ್ರಾಯದಲ್ಲಿ ಇಟ್ಟುಕೊಂಡಿದ್ದೀರಾ, ಅಥವಾ ನಾಸದಾಸೀತ್ ನಾಸ್ತಿ ನ ಅಸದಾಸೀತ್ ಅಲ್ಲ ನಾಸೀತ್ ನಾಸ್ತಿ ನ ಭವಿಷ್ಯತಿ, ನಾಸೀತ್ ನಾಸ್ತಿ ನ ಭವಿಷ್ಯತಿ ರೂಪವಾದಂಥ ಕಾಲತ್ರಯ ಸತ್ತ ನಿಷೇಧ ಅಂತೇನು ಮಾಡ್ತದೆ ಅದನ್ನು ಬಾಧ ಅಂತ ಇಟ್ಟುಕೊಂಡಿದ್ದೀರಾ ಅಂತ ಮೂರು ವಿಕಲ್ಪವನ್ನು ಹಿಂದೆ ಮಾಡಿದರು. ಆ ಮೂರು ವಿಕಲ್ಪದೊಳಗೆ ನಿವೃತ್ತಿ ಎನ್ನುವಂಥ ಎರಡನೇ ವಿಕಲ್ಪಕ್ಕೆ ವಿಸ್ತಾರವಾದ ಒಂದು ವ್ಯಾಖ್ಯಾನ ಮಾಡಿದರು. ಅಲ್ಲಿ ಕೆಲವು ಮಾಯಾವಾದಿಗಳು ಏನು ಹೇಳ್ತಾರೆ, ಪ್ರಾಭಾಕರ್ ಏನು ಹೇಳ್ತಾರೆ, ಯಾವ ಅಭಿಪ್ರಾಯದಿಂದ ಅದನ್ನು ವ್ಯಾಖ್ಯಾನ ಹೇಗೆ ಮಾಡ್ಕೊಳ್ಬೇಕು ಅಂತ ತೋರಿಸ್ತಾ ಬಂದರು ಅಲ್ವಾ. ಇದ್ರ ಮುಂದಿಂದು ಈಗ ಆದ್ಯಂ ದೂಷಯತಿ ಅಂತ ಪ್ರಾರಂಭ ಆಗ್ತಾ ಇದೆ, ಅದು ಪಾಠ ಆಗಬೇಕು. ಆದ್ಯಂ ದೂಷಯತಿ ಅಂತಂದ್ರೆ ಜ್ಞಾನದಿಂದ ನಿವೃತ್ತಿ ಆಯ್ಕೆ ಮೂರನೇದು ಜೈಕಾಲಿಕ ನಿಷೇಧವನ್ನು ಹೇಳ್ತಾರಲ್ಲ ಅಲ್ಲಿ ಅದು ಆಗ್ಬೇಕಾಯಿತು. ತೃತೀಯಂ ದೂಷಯತಿ. ಸರಿ, ತೃತೀಯಂ ದೂಷಯತಿ ಅನ್ನೋದು ಆಗ್ಬೇಕೀಗ. ತೃತೀಯಂ ದೂಷಯಿತು ಅನುವದತಿ ಆಗ್ಬೇಕಲ್ವಾ. ಹಾಗಾದರೆ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ನಹಿ ನಾಶೋ ಸತೋ ಭವೇತ್ ನಿವೃತ್ತಿಶ್ಚ ಅಪ್ರವೃತ್ತಸ್ಯ ಕಥಮೇವ ಉಪಪದ್ಯತೆ ನಾಸೀದಸ್ತಿ ಭವಿಷ್ಯಚ್ಚ ತದಿತಿ ಜ್ಞಾನಮೀಯತ ಯದಿ ಬಾಧಃ
ಈ ಅನುವ್ಯಾಖ್ಯಾನ ಆಗಬೇಕು. ಸರಿ, ಇದನ್ನೇ ಹೇಳೋಣ. ಈಗ ಮೂರನೇ ವಿಕಲ್ಪ ಹಿಂದೆ ಹೇಳಿದಂತೆ ಮೂರರಲ್ಲಿ ಮೊದಲನೇದ್ದು ಜ್ಞಾನೇನ ವಿನಾಶ, ಎರಡನೇದ್ದು ನಿವೃತ್ತಿ, ಮೂರನೇದ್ದು ನಾಸೀತ್ ನಾಸ್ತಿ ನ ಭವಿಷ್ಯತಿ ಅಂತ ಕಾಲತ್ರಯ ಸತ್ತಾ ನಿಷೇಧ ರೂಪವಾದದ್ದನ್ನು ಹೇಳಿದ್ದಾರೆ. ಬಾಧ ಅಂದರೆ ನಿಮಗೆ ಒಂದು ವೇಳೆ ಇದೇ ಅಭಿಪ್ರೇತವಾದರೆ ಅದರ ಬಗ್ಗೆ ಮೊದಲು ವಿವರಣೆ ಮಾಡಬೇಕು, ಅದಕ್ಕೆ ಅನುವಾದ ಮಾಡ್ತಾರೆ. ತೃತೀಯಂ ದೂಷಯಿತು ಅನುವದತಿ ಅಂತಂದರು. ದೂಷಣೆ ಮುಂದೆ ಮಾಡ್ತೀವಿ, ಅನುವಾದ ಈಗ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅನುವ್ಯಾಖ್ಯಾನ ಶ್ಲೋಕ ಎಲ್ರಿಗೂ ಸಿಕ್ಕಿರ್ತದೆ ಅಂದ್ಕೊಂಡಿದ್ದೇನೆ, ಅದನ್ನು ಒಂದ್ಸಲಿ ಹೇಳಿಬಿಡಿ. ನಾಸೀದಸ್ತಿ ಭವಿಷ್ಯಚ್ಚ ತದಿತಿ ಜ್ಞಾನಮೇಯತಾ ಯದಿ ಬಾಧಃ. ಇಷ್ಟು ಅನುವ್ಯಾಖ್ಯಾನ. ಅರ್ಥ ಏನು? ನಾಸೀತ್, ನಾಸೀತ್ ಅನ್ನೋಲ್ಲಿ ಆಸೀತ್ ಅದು ವರ್ತಮಾನ, ಅದು ಭೂತಕಾಲವನ್ನು ಹೇಳುವಂಥ ಶಬ್ದ. ನಾಸೀತ್ ಹಿಂದೆ ಇರಲಿಲ್ಲ, ನಾಸ್ತಿ ಈಗಿಲ್ಲ, ನ ಭವಿಷ್ಯತಿ ಮುಂದೆ ಇರಲ್ಲ. ನ ಆಸೀತ್ ನ ಅಸ್ತಿ ನ ಭವಿಷ್ಯತಿ. ಇದು ನಾಸೀತ್ ಅಸ್ತಿ ಭವಿಷ್ಯಚ್ಚ ಅನ್ನೋದರ ಅಭಿಪ್ರಾಯ. ಯದೇತಾವಂತಂ ಕಾಲಂ ಪ್ರತ್ಯಭಾತ್ ತತ್ ನಾಸೀತ್ ನಾಸ್ತಿ ನ ಭವಿಷ್ಯತಿ ಇತಿ ತ್ರೈಕಾಲಿಕ ಸತ್ವನಿಷೇಧ ರೂಪ ಜ್ಞಾನ ವಿಷಯತಾ ಬಾಧಃ ಇತ್ಯರ್ಥಃ. ಒಂದು ವೇಳೆ ಏತಾವಂತಂ ಕಾಲಂ ಪ್ರತ್ಯಭಾತ್, ಇದುವರೆಗೂ ನನಗೆ ತೋರಿದಂಥದ್ದು, ನ ಆಸೀತ್ ಅದು ಹಿಂದೆ ಇರಲಿಲ್ಲ, ನ ಅಸ್ತಿ ಈಗಿಲ್ಲ, ನ ಭವಿಷ್ಯತಿ ಮುಂದೂ ಇರಲ್ಲ ಅಂತ ತ್ರೈಕಾಲಿಕ ಸತ್ವನಿಷೇಧ ರೂಪವಾದ ತ್ರೈಕಾಲಿಕ ಸತ್ವನಿಷೇಧ ರೂಪ ಜ್ಞಾನ ವಿಷಯತ್ವ ಏನಿದೆ ಅಲ್ಲ, ಆ ಜ್ಞಾನ ವಿಷಯತಾವನ್ನೇ ಬಾಧ ಅಂತ ಮೂರನೇ ವಿಕಲ್ಪ ಇದರ ಅಭಿಪ್ರಾಯವನ್ನು ಇಟ್ಟುಕೊಂಡು ಇದನ್ನೇ ಬಾಧ ಅಂತ ಹೇಳೋದಾದರೆ ಅದಕ್ಕೆ ದೋಷ ಕೊಡ್ತಾರೆ. ಯದ್ಯಪ್ಯೇವಂ ವಿಧಂ ಜ್ಞಾನಂ ಬಾಧಃ ಇತಿ ವಕ್ತವ್ಯಂ ತಥಾಪಿ ತಸ್ಯ ರಜತಾದಿ ಸಂಬಂಧಿತಾ ಜ್ಞಾಪನಾರ್ಥಂ ಜ್ಞಾನಮೇಯತಾ ಇತ್ಯುಕ್ತಂ. ಏವಂ ವಿಧಂ ಬಾಧಃ ಇತಿ ವಕ್ತವ್ಯಂ, ಅಲ್ಲಿ ಹೇಗೆ ಹೇಳಬೇಕಿತ್ತು ಭಗವತ್ಪಾದರು? ಜ್ಞಾನಮೇಯತಾ ಇತಿ ಏವಂ ವಿಧಂ ಬಾಧಃ ಅಂತ ಹೇಳಲಿಲ್ಲ. ಅಲ್ಲೇನು ಮಾಡಿದರು? ಯದಿ ಬಾಧಃ ಅಂತ ತಗೊಂಡ್ರು. ಅದಕ್ಕೆ ವಿವರಣೆ ಮಾಡ್ತಾರೆ. ಯದ್ಯಪಿ ಏವಂ ವಿಧಂ ಜ್ಞಾನಂ ಬಾಧಃ ಅಂತ ಅನ್ಬೇಕಿತ್ತು, ಜ್ಞಾನಮೇಯತ ಅಂತಂದ್ರಲ್ವ. ಯಾಕೆ ಅಂದರೆ ತಥಾಪಿ ತಸ್ಯ ರಜತಾದಿ ಸಂಬಂಧಿತ ಜ್ಞಾಪನಾರ್ಥಂ ಜ್ಞಾನಮೇಯತ ಇತ್ಯುಕ್ತ. ಜ್ಞಾನಮೇಯತ ಅಂತ ಹೇಳಿ ಯಾಕೆ ಹೇಳಿದರು ಅಂದರೆ ರಜತಾದಿ ಸಂಬಂಧಿತ್ವ ಜ್ಞಾನಕ್ಕಿದೆ ಅಂತ ತಿಳಿಸ್ಬೇಕು. ಜ್ಞಾನಕ್ಕೆ ರಜತಾದಿ ಸಂಬಂಧಿತ್ವ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರ ಜ್ಞಾನಮೇಯತ ಅಂದರು, ಹೊರತು ಜ್ಞಾನವೇ ಬಾಧ. ಬಾಧ ಅಂದರೆ ಅವರ ದೃಷ್ಟಿಯಲ್ಲಿ ಜ್ಞಾನವನ್ನೇ ಇಟ್ಟುಕೊಂಡಿದ್ದಾರೆ. ಪ್ರಕೃತಕ್ಕೆ ತದ್ದೂಷಯತಿ, ಅದನ್ನು ದೂಷಣ ಮಾಡ್ತಾರೆ. ತದೇತಿ ತದಾ ಸತ್ವಂ ಹೇಳಬೇಕು. ತೇನೈವಾಂಗೀಕೃತಂ ಪುನಃ ಯದ್ದೇವಂ ತ್ರೈಕಾಲಿಕ ಸತ್ವನಿಷೇಧ ಲಕ್ಷಣೋ ಬಾಧಃ ವಿಯದಾದೇಃ ಶುಕ್ತಿರಜತಾದೇಶ್ಚ ಅಂಗೀಕ್ರಿಯತೆ ತದಾ ಅಸದ್ವೈಲಕ್ಷಣ್ಯಂ ಉರರೀಕುರ್ವತ ತೇನೈವ ಪುನಃ ಅಸತ್ವಂ ಅಂಗೀಕೃತಂ ಸ್ಯಾತ್. ಸತ್ತಾವಿರಹ ವ್ಯತಿರೇಕೇಣ ಶಶವಿಷಾಣಾದೀನಾಮಪಿ ಅಸತ್ವಸ್ಯ ಅನಿರೂಪಣಾತ್ ಅಪಸಿದ್ಧಾಂತ ಪ್ರಸಂಗಾತ್ ನಾಯಂ ಬಾಧ ಪರೇಣ ಅಂಗೀಕರ್ತುಂ ಶಕ್ಯತ ಇತ್ಯಾಶಯ. ನೋಡಿ, ಅರ್ಥ ನೋಡ್ಕೊಳ್ಳಿ. ಒಂದು ವೇಳೆ ಇಂಥ ತ್ರೈಕಾಲಿಕ ಸತ್ವ ನಿಷೇಧ ರೂಪವಾದ ಬಾಧವನ್ನು ಆಕಾಶಕ್ಕಾಗಲಿ ಆಕಾಶಾದಿಗಳಿಗಾಗಲಿ ಶುಕ್ತಿ ರಜತಕ್ಕಾಗಲಿ ಹೇಳಿಬಿಟ್ರೆ, ಅಂಗೀಕರಿಸಿದರೆ, ಆಗ ತದಾ ಅಸತ್ವಂ ತೇನ ಅಂಗೀಕೃತಂ ಪುನಃ. ಪ್ರತಿವಾದಿಗಳು ಮಾಯಾವಾದಿಗಳೇ ಅಸತ್ವವನ್ನು ಒಪ್ಪಗೊಂಡಂತೆ ಆಗಿಬಿಡುತ್ತದೆ ಅಲ್ವಾ?
ತ್ರೈಕಾಲಿಕ ಸತ್ವ ನಿಷೇಧ ರೂಪ ಬಾಧವನ್ನು ಒಪ್ಕೊಂಡು ಬಿಟ್ರೆ ಅಸತ್ವವನ್ನೇ ಹೇಳ್ದಂತ ಆಗ್ತದಲ್ವಾ. ನೋಡಿ, ಅಸದ್ವೈಲಕ್ಷಣ್ಯ ಮುರುರೀಕೃತ ತೇನೈವ, ಪ್ರಪಂಚವನ್ನು, ವೇದಾದಿ ಪ್ರಪಂಚವನ್ನು, ಶುಕ್ತಿರಜತವನ್ನು ಅಸದ್ವಿಲಕ್ಷಣ ಅಂತ ಅವರು ಪದೇ ಪದೇ ಹೇಳ್ತಾರೆ. ನೋಡಿದರೆ ವಾದ ಯದ್ರೂಪವಾದದ್ದು ಹೇಳ್ತೀರಿ ಅಂತ ಕೇಳಿದ್ರೆ ಅಸದ್ವೈಲಕ್ಷಣ್ಯ ರೂಪವಾದದ್ದು ಅಂತ ಅಂದುಬಿಡ್ತದೋ, ತ್ರೈಕಾಲಿಕ ನಿಷೇಧ ರೂಪವಾದದ್ದು ಅಂತ ಹೇಳಿಬಿಟ್ರೆ ಅಸತ್ವ ಒಪ್ಪಗೊಂಡಂಗಾಗ್ಲಿಲ್ವಾ. ಅಸತ್ವಂ ಅಂಗೀಕೃತಂ ಸ್ಯಾತ್ ಸತ್ತಾವಿರಹ ವ್ಯತಿರೇಕೇಣ ಶಶವಿಷಾಣಾದೀನಾಮಪಿ ಅಸತ್ವಸ್ಯ ಅನಿರೂಪಣಾತ್. ಅಸತ್ವದ ಡೆಫಿನೇಷನ್ನು ಇದಕ್ಕಿಂತ ಬೇರೆ ಹೇಳಲಿಕ್ಕೂ ಬರಲ್ಲ. ಅಸತ್ವ ಅಂದ್ರೇನು? ಸತ್ವ ಇಲ್ಲದ್ದು, ತ್ರೈಕಾಲಿಕ ನಿಷೇಧ. ಶಶವಿಷಾಣದಲ್ಲಿ ಇಂಥದ್ದೇ ತಾನೇ ಇರೋದು ಅಸತ್ವ. ಸತ್ತಾವಿರಹ ವ್ಯತಿರೇಕೇಣ ಅಂತಾರೆ ಅದಕ್ಕೆ. ಸತ್ತಾವಿರಹ ವ್ಯತಿರೇಕೇಣ ಶಶವಿಷಾಣಾದೀನಾಮಪಿ ಅಸತ್ವಸ್ಯ ಅನಿರೂಪಣಾತ್. ಸತ್ತಾವಿರಹ ರೂಪವಾದ ಅಸತ್ವಕ್ಕಿಂತ ಬೇರೆ ಮತ್ತೊಂದು ಶಶವಿಷಾಣಾದಿಗಳಿಗೆ ಅಸತ್ವ ಇಲ್ಲ ತಾನೆ. ಕಾಲತ್ರಯ ನಿಷೇಧ ರೂಪವಾದದ್ದೇ ಸತ್ತಾವಿರಹ ಅಂತ ಅರ್ಥ. ಶಶವಿಷಾಣದಲ್ಲಿ ಯಾವ ಅಸತ್ವ ಕಂಡು ಬರ್ತಾ ಇದೆ, ಬಾಧವನ್ನು ನೀವು ಆ ಥರದ್ದೇ ಹೇಳಿದ್ರಿಂದ ವೇದಾದಿಗಳಿಗೂ ಮತ್ತು ಶುಕ್ತಿರಜತಕ್ಕೂ ಅಸತ್ವ ಒಪ್ಪಿಕೊಂಡಂಗೆ ಆಗ್ತದೆ. ಅಪಸಿದ್ಧಾಂತ ಪ್ರಸಂಗಾತ್ ನ ಅಯಂ ಬಾಧ ಪರೇಣ ಅಂಗೀಕರ್ತು ಶಕ್ಯತೆ ಇತ್ಯಾಶಯ. ಅಪಸಿದ್ಧಾಂತ ಬರ್ತದೆ, ಆದ ಕಾರಣ ಈ ರೀತಿ ಬಾಧವನ್ನು ನೀವು ಅಂಗೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಅಸಿದ್ಧಶ್ಚ ಅಯಂ ಬಾಧ ವೇದಾದೌ ಇತಿ ಪ್ರಾಗೇವ ಉಕ್ತಂ. ಈ ಥರದ ಬಾಧವನ್ನು ನೀವು ಹೇಳೋದು ನಿಮಗೆ ಸಮ್ಮತವಾಗಲ್ಲ, ಇದು ಅಸಿದ್ಧವೂ ಆಗ್ತದೆ. ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವ ರೂಪವಾದಂಥ ಬಾಧ ಅಸಿದ್ಧವಾಗ್ತದೆ. ಪ್ರಪಂಚಕ್ಕಿದು ಸಿದ್ಧ ಮಾಡಲಿಕ್ಕೂ ಬರಲ್ಲ. ಹಿಂದೆ ಜಿಜ್ಞಾಸಾ ಸೂತ್ರದಲ್ಲೇನೆ ಜ್ಞಾನಬಾಧ್ಯತ್ವಮಪಿತು ನ ಸಿದ್ಧಂ ಪ್ರತಿವಾದಿನಃ ಅಂತ, ಪ್ರತಿವಾದಿನಃ ನ ಸಿದ್ಧಂ ಅಂತ ಹಿಂದೆ ಜಿಜ್ಞಾಸಾಧಿಕರಣದೊಳಗೂ ಅದನ್ನು ಸಮರ್ಥನೆ ಮಾಡಿದ್ದೇವೆ. ಅಪಸಿದ್ಧ ಅಂತ ಬರ್ತದೆ, ಇಂಥದ್ದು ಅಸಿದ್ಧವೂ ಆಗಿದೆ ಅಂತ ಎರಡು ದೋಷ ಕೊಟ್ವಿ ನಾವು. ಈಗ ಅರ್ಥ ಆಗ್ತದಾ, ಅರ್ಥ ಆಗ್ತಾ ಇಲ್ವಾ? ಸಾಮಾನ್ಯವಾಗಿ ನೋಡಿದ್ರೆ ಕೂಡ ತ್ರೈಕಾಲಿಕ ಸಮಸ್ಯೆನೇ ಅಲ್ವಾ. ಇನ್ನು ಯದುಕ್ತಂ ಶುಕ್ತಿರಜತಾ ದೇಹೆ ಅಸತ್ವಾತ್ ನ ವಿನಾಶಲಕ್ಷಣೋ ಬಾಧ ಸಂಭವತಿ ಇತಿ. ನಮ್ಮ ಮೇಲೆ ಒಂದು ಆಕ್ಷೇಪ ಮಾಡ್ತಾರೆ ಈಗ ಅವರು. ನಾವೇನೋ ಹೇಳಿದ್ವಿ, ಶುಕ್ತಿರಜತಾದಿಗಳಿಗೆ ವಿನಾಶ ರೂಪವಾದ ಬಾಧ ಹೇಳಬಾರ್ದು ಅಂತ ಹೇಳಿದ್ವಿ ತಾನೆ. ಯಾಕಂದರೆ ವಿನಾಶ ವಿದ್ಯಮಾನ ವಸ್ತುಗಳಿಗಿರ್ತದೆ. ವಿನಾಶ ಯಾವುದಕ್ಕಿರ್ತದೆ? ವಿದ್ಯಮಾನ ವಸ್ತುಗಳಿಗಿರ್ತದೆ. ಶುಕ್ತಿರಜತ ಅಸತ್ ಅಂದ ಮೇಲೆ ಅದಕ್ಕೇನು ವಿನಾಶವನ್ನು ಹೇಳಲಿಕ್ಕೆ ಸಾಧ್ಯ? ಅಂದರೆ ಅಸತ್ತಿಗೆ ವಿನಾಶ ಇಲ್ಲ. ಹಾಗಾಗಿ ವಿನಾಶ ರೂಪವಾದ ಬಾಧ ಶುಕ್ತಿರಜತಗಳಿಗೆ ಇಲ್ಲ ಅಂತ ನಾವು ಹೇಳಿದ್ವಿ ಹಿಂದೆ. ಅದಕ್ಕೆ ಅವರು ತದಸತ್ ಅಂತಾರೆ. ತದಸಿದ್ಧ ಮತ್ತು ತಪ್ಪು ನೀವು ಹೇಳಿದ್ದು ಅಂತ ಆಕ್ಷೇಪ ಮಾಡ್ತಿದ್ದಾರೆ ಈಗ ಅವರು. ಏನಂತ ಅವರ ಆಕ್ಷೇಪದ ಅಭಿಪ್ರಾಯ ನೋಡಿ. ವಿಮತಂ ನ ಅಸತ್ ಪ್ರತೀಯಮಾನತ್ವಾತ್ ಯತ್ ಪ್ರತೀಯತೆ ತನ್ನ ಅಸತ್ ಯಥಾ ಘಟಃ ಯಚ್ಚ ಅಸತ್ ನ ತತ್ ಪ್ರತೀಯತೆ ಯಥಾ ಶಶವಿಷಾಣಂ ಇತಿ ಪ್ರಮಾಣೇನ ಅಸತ್ವ ವಿರಹಸ್ಯ ನಿಶ್ಚಿತತ್ವಾತ್. ನೋಡಿ, ಅವರದ್ದೇ ಆದ ಒಂದು ಪದ್ಧತಿ ಇದು. ಅತಃ ಏವ ಅಸತ್ವೇ ಅನುಪಪತ್ಯಭಾವಾತ್ ಅರ್ಥಾಪತ್ತೇ ಅನ್ಯಥೈವ ಉಪಪತ್ತಿ ಇತ್ಯಪಿ ಪ್ರತ್ಯುಕ್ತಂ. ಇದು ಅವರು ಹೇಳ್ತಾ ಇರುವ ಆಕ್ಷೇಪ. ಅಲ್ಲ, ನೀವು ಶುಕ್ತಿರಜತಕ್ಕೆ ವಿನಾಶ ಲಕ್ಷಣವಾದಂಥ ಬಾಧವನ್ನು ಹೇಳಬಾರ್ದು ಅಂತ ಅಂದಿದ್ರಲ್ವಾ. ಯಾಕಂದರೆ ಅದು ಅಸತ್ತಾಗಿದೆ ಅಂತ ಕಾರಣ ಕೊಟ್ಟಿದ್ರಿ. ಆದರೆ ಶುಕ್ತಿರಜತ ಅಸತ್ ಅಲ್ಲ ಅಂತ ನಾವು ಹೇಳ್ತೇವೆ ಅಂತಾರೆ ಇವರು. ನೀವು ಅಸತ್ತಾಗಿದೆ, ಆದ್ದರಿಂದ ಅದಕ್ಕೆ ವಿನಾಶ ಲಕ್ಷಣ ಬಾಧೆ ಹೇಳಬಾರ್ದು ಅಂತಂತೀರಿ. ಅದಕ್ಕೆ ಅವರಂತಾರೆ
ಶುಕ್ತಿ ರಜತ ಅಸತ್ ಅಲ್ಲ ಅನ್ಲಿಕ್ಕೆ ನಾವು ಪ್ರಮಾಣ ತೋರಿಸ್ತೀವಿ ಅಂತಾರೆ ಅವರು. ಶುಕ್ತಿ ರಜತ ಅಸತ್ ಅಲ್ಲ ಅಂತಾರೆ. ಯಾವುದು ಪ್ರಮಾಣ? ಅನುಮಾನ. ವಿಮತಂ ಅಂದರೆ ಶುಕ್ತಿ ರಜತಂ ಅಂತ ಇಟ್ಟುಕೊಳ್ಳಿ. ಅದು ನಮ್ಮ ಪ್ರಕಾರ ಅಸತ್ ಅಲ್ವಾ, ಅದಕ್ಕೆ ಅವರು ಅನುಮಾನ ಮಾಡ್ತಾರೆ ನ ಅಸತ್ ಅಂತಾರೆ. ನ ಅಸತ್, ಅದು ಅಸತ್ ಅಲ್ಲಂತೆ. ಕಾರಣ ಕೊಡಬೇಕಲ್ಲ, ಯಾಕಲ್ಲ ಅಸತ್ ಅಂತನ್ಲಿಕ್ಕೆ. ಪ್ರತೀಯಮಾನತ್ವಾತ್ ಅಂತ ಕೊಟ್ಟರು. ಯಾವುದು ಪ್ರತೀಯಮಾನವಾಗ್ತದೋ ಅಸತ್ ಅಲ್ಲ. ಯತ್ ಪ್ರತೀಯತೆ ತನ್ನ ಅಸತ್. ಉದಾಹರಣೆ ಯಥಾ ಪಟ ಅಂತಂದಿದ್ದಾರೆ. ಪಟ ಘಟ ಇವೆಲ್ಲ ಪ್ರತೀಯಮಾನವಾಗ್ತವೆ. ಅಸತ್ತಾಗಿದೆಯಾ? ಹಾ. ಯಚ್ಚ ಅಸತ್ ತನ್ನ ಪ್ರತೀಯತೆ, ಅದು ಮತ್ತೊಂದು ವ್ಯತಿರೇಕ ವ್ಯಾಪ್ತಿ. ಯಚ್ಚ ಅಸತ್ ತನ್ನ ಪ್ರತೀಯತೆ. ಈಗಾಗಲೇ ಯಾವುದು ಅಸತ್ ಅಂತಾಗಿದೆ ಅದು ಪ್ರತೀತಿಗೆ ವಿಷಯವೇ ಆಗಲ್ಲ, ಪ್ರತೀತನೇ ಆಗಲ್ಲ. ಉದಾಹರಣೆ, ಪ್ರತೀತಿ ಅಂದರೆ ಬರೀ ಕಣ್ಣಿಗೆ ಕಾಣಿಸೋದಷ್ಟೇ ಅಲ್ಲ, ತಿಳುವಳಿಕೆಗೆ ಬರಲ್ಲ ಅಂತ. ಹೌದು ಹೌದು, ತಿಳುವಳಿಕೆಗೆ ಗೋಚರವಾಗಲ್ಲ. ಶಶವಿಷಾಣ ಕೊಟ್ಟರವರು ಉದಾಹರಣೆ. ಶಶವಿಷಾಣ ನಮಗೀಗ ಅಸತ್ ಅಂತ ಸಮ್ಮತವಾಗಿದೆ ಇಬ್ಬರಿಗೂ, ಆದರೆ ಅದು ತಿಳುವಳಿಕೆಗೆ ಬರಲ್ಲ ಅಂತಾರವರು. ಯಾವುದು ಅಸತ್ತೋ ಅದು ನ ಪ್ರತೀಯತೆ, ತಿಳುವಳಿಕೆಗೆ ಬರಲ್ಲ. ಯಾವುದು ತಿಳುವಳಿಕೆಗೆ ಬರ್ತಾ ಇದೆ ಪಟಾದಿಗಳು, ಅದು ಅಸತ್ ಆಗಿಲ್ಲ. ಶುಕ್ತಿ ರಜತವೂ ಕೂಡ ಅಸತ್ ಅಲ್ಲ, ಇದಂ ರಜತಂ ಅಂತ ಪ್ರತೀತಿಗೆ ವಿಷಯವಾಗ್ತಾ ಇದೆ. ಹಾಗಾಗಿ ನೀವು ಶುಕ್ತಿ ರಜತ ಅಸತ್ ಆದ್ದರಿಂದ ವಿನಾಶ ರೂಪವಾದ ಬಾಧವನ್ನು ಹೇಳಬಾರ್ದು ಅಂತ ಹಿಂದೆ ಹೇಳಿದ್ರಲ್ವಾ, ಅದು ತಪ್ಪು ಅಂತ ಅವ್ರ ವಾದ ಇತ್ತು. ಅತಃ ಏವ ಅಸತ್ವೇ ಅನುಪಪತ್ಯಭಾವಾತ್ ಅರ್ಥಾಪತ್ಯೇ ಅನ್ಯಥೈವ ಉಪಪತ್ತಿ ಇತಿ ಪ್ರತ್ಯುಕ್ತ. ಶುಕ್ತಿ ರಜತ ಅಸತ್ತ ಅಂತಾದರೂ ಏನೂ ಅನುಪಪತ್ತಿ ಇಲ್ಲ, ಹಾಗಾಗಿ ಅರ್ಥಾಪತ್ತಿಯನ್ನು ಅನ್ಯಥಾ ಕೂಡಿಸ್ಬೇಕು ಅಂತ ನೀವೇನಂದಿದ್ರಲ್ಲ. ಅನಿರ್ವಚನೀಯತ್ವ ಅನ್ಯಥಾಪಿ ಉಪಪದ್ಯತೆ ಅಂತ ನೀವೇನಂದಿದ್ರಿ, ಅಂದರೆ ನಾವಂದದ್ದು ದ್ವೈತಿಗಳು, ಅದು ತಪ್ಪು ಅಂತ ಹೇಳಿದ್ರಿ ಈಗ ಅವರು. ಯಾಕೆ? ಪ್ರತೀತೇರೇವ ಅನುಪಪತ್ತೇ, ಶುಕ್ತಿರಜತ ಪ್ರತೀತವಾಗ್ತದೆ, ಆದ್ದರಿಂದಲೇ ಅಸತ್ವ ಹೇಳಬಾರ್ದು. ಆ ಪ್ರತೀತಿ ಅನುಪಪನ್ನವಾಗಬಾರ್ದಲ್ಲ. ಅಸತ್ವ ಒಪ್ಪಗೊಂಡ್ರೆ ಪ್ರತೀತಿ ಅನುಪಪನ್ನವಾಗಿಬಿಡ್ತದೆ. ಇನ್ನೂ ಮತ್ತೊಂದು ಅವರು ನಮ್ಮ ಮೇಲೆ ಆಕ್ಷೇಪ ಮಾಡ್ತಾರೆ. ಯಚ್ಚೋಕ್ತಂ ತ್ರೈಕಾಲಿಕ ಸತ್ವ ನಿಷೇಧೆ ಅಸತ್ವ ಅಂಗೀಕಾರ ಪ್ರಸಂಗ ಅಂತ ಈಗ ಹಿಂದೆ ಹೇಳಿದ್ದದ್ದು. ಈಗ ತಾನೇ ನಾವು ಆಕ್ಷೇಪ ಮಾಡಿದ್ವಲ್ಲ ಹಿಂದಿನ ಅನುವ್ಯಾಖ್ಯಾನದ ಮೂಲಕ. ತ್ರೈಕಾಲಿಕ ಸತ್ವವನ್ನು ನಿಷೇಧ ಮಾಡಿಬಿಟ್ರೆ ಪ್ರಪಂಚಕ್ಕೆ ಅಸತ್ವನೇ ಒಪ್ಪಗೊಂಡಂಗೆ ಆಗಿಬಿಡ್ತು ಅಂತ ಅಂದ್ರಲ್ಲ ಅವರು. ಭಗವತ್ಪಾದರು ಈ ಆಕ್ಷೇಪ ಅವ್ರ ಮೇಲೆ ಮಾಡಿದರೆ ತದಪಿ ಅಸತ್ ಅಂತ ನಿರಾಕರಣೆ ಮಾಡಿದ್ದಾರೆ. ಅದು ತಪ್ಪು ಅಂತ ಆಕ್ಷೇಪ ಮಾಡ್ತಾರೆ. ಯಾಕೆ? ಪ್ರತೀತತ್ವೇನ ಅಸತ್ವ ಅನುಪಪತ್ತೌ ನಿಷೇಧಸ್ಯ ಸತ್ವೋತ್ಸಾರಣ ಮಾತ್ರೇವ ಪರ್ಯವಸಾನೋಪಪತ್ತೇ. ನೋಡ್ರಿ ಅವ್ರು ಹೇಳೋ ಮಾತು, ಪ್ರತೀತತ್ವೇನ ಅಸತ್ವ ಅನುಪಪತ್ತೌ. ಈ ರೀತಿ ಅವರು ಮಾತನಾಡ್ತಾರಲ್ಲ, ಅದಕ್ಕೆ ನಮ್ಮ ಉತ್ತರ ಇಷ್ಟೇ. ಪ್ರತೀತತ್ವ ಹೌದು ಅಲ್ಲ, ಮೊದಲು ಮಾತನಾಡುವಾಗ ಇಷ್ಟೇ ಹೇಳ್ತೇವೆ. ಪ್ರತೀತತ್ವ ಇರೋದರಿಂದ ಅಸತ್ವ ಹೇಳಬಾರ್ದು ಅಂತ ಅವ್ರು ಹೇಳಿದ್ರಲ್ಲ, ಅದಕ್ಕೆ ನಮ್ಮ ಉತ್ತರ ಪ್ರತೀತತ್ವೇನ ಅಸತ್ವವನ್ನು ಹೇಳಬಾರ್ದು ಅಂತ ಅವ್ರು ಅಂದರೆ ನಿಷೇಧಸ್ಯ ಸತ್ವೋತ್ಸಾರಣ ಮಾತ್ರ ಏವ ಪರ್ಯವಸಾನೋಪಪತ್ತೇ ಅಂತಂತಾರೆ. ಅಂದರೆ ಏನು? ನಿಷೇಧಸ್ಯ ಅಂದರೆ ನಿಷೇಧ ಮಾಡ್ತೇವಲ್ಲ, ಆ ನಿಷೇಧಸ್ಯ ಸತ್ವೋತ್ಸಾರಣ ಮಾತ್ರ ಏವ ಪರ್ಯವಸಾನ. ಈಗ ನಾಸೀತ್ ನಾಸ್ತಿ ಅಂತ ಏನು ನಿಷೇಧ ಮಾಡ್ತೇವಲ್ಲ, ಹಾಗೆ ಮಾಡುವಂಥ ಏನು ನಿಷೇಧ ಇದೆ ಅದನ್ನು ನೀವು ಸತ್ವೋತ್ಸಾರಣ ಅಂದರೆ ಸತ್ವ ಇಲ್ಲ ಅಂತ ಅನಿಸೋದ್ರಲ್ಲೇ ಪರ್ಯವಸಾನ ಮಾಡಬೇಕಲ್ವ. ಅದನ್ನು ಸತ್ವ ಒಪ್ಪಕೊಂಡು ಮಾಡ್ಲಿಕ್ಕಾಗ್ತದ? ಹೌದು, ಮತ್ತೆ ತ್ರೈಕಾಲಿಕ ನಿಷೇಧ ಮಾಡ್ತಿರಲ್ಲ ನಾಸೀತ್ ನಾಸ್ತಿ ಅಂತ, ಆ ನಿಷೇಧ
ಸತ್ವವನ್ನು ಉತ್ಸಾರಣ ಮಾತ್ರೆ ಅಂದರೆ ಸತ್ವ ಇಲ್ಲ ಅಂತ ಅನಿಸ್ಲಿಕ್ಕೆ ಮಾತ್ರ ಹೇಳಿದ್ದೆ ಹೊರತು ಅಸತ್ವ ಇದೆ ಅಂತ ಅನ್ಲಿಕ್ಕೆ ಅಲ್ಲ ಅಂತ ಅವರು. ಅದಕ್ಕೆ ಹೇಳಿದರು ಸತ್ವೋತ್ಸಾರಣ ಮಾತ್ರೇವ ಪರ್ಯವಸಾನ ಉಪಪತ್ತೇಹೆ ಅಂತ ಅವರು ವ್ಯಾಖ್ಯಾನ ಮಾಡಿದರು. ಮತ್ತು ಯದಪ್ಯತ್ರ ಉಕ್ತಂ ಸತ್ತಾ ವಿರಹ ವ್ಯತಿರೇಕೇಣ ಅಸತ್ವಂ ನಾಮ ದುರ್ನಿರೂಪಂ ನೀತಿ. ಸತ್ತಾ ವಿರಹ ವ್ಯತಿರೇಕೇಣ ಅಂತ ಹಿಂದೆ ಬಂತಲ್ಲ ಪ್ರಸಂಗ, ನಾವೇ ಹೇಳಿದ್ದು. ಸತ್ತಾ ವಿರಹ ವ್ಯತಿರೇಕೇಣ ಅಂದರೆ ಸತ್ತಾ ವಿರಹ ರೂಪತೆಗಿಂತಲೂ ಭಿನ್ನವಾದ ಅಸತ್ವವನ್ನು ನಿರೂಪಣೆನೇ ಮಾಡ್ಲಿಕ್ಕೆ ಬರಲ್ಲ ಅಂತ ನಾವು ಹೇಳಿದ್ವಿ. ಆದ್ದರಿಂದ ನೀವು ಸತ್ವ ಇಲ್ಲ ಅಂತ ನಿಷೇಧ ಮಾಡಿದ ಮೇಲೆ ಶುಕ್ತಿ ರಜತಕ್ಕೆ ಅಸತ್ವ ಒಪ್ಪಿಕೊಳ್ಳೇಬೇಕು ಅಂತ ಅಂದಿದ್ವಲ್ಲ. ಅದಕ್ಕೆ ಅವ್ರಂತಾರೆ ದುರ್ನಿರೂಪ ಏನಲ್ಲ ಅಂತ. ತಚ್ಚಾಯುಕ್ತಂ, ನೀವು ಅದನ್ನು ಹೇಳಿದ್ದು ತಪ್ಪೆ ಅಂತಾರೆ ಅವರು, ಆಕ್ಷೇಪ ಮಾಡೋರು. ಯಾಕೆ ಅಂದರೆ ಸತ್ತಾ ವಿರಹ ವ್ಯತಿರೇಕೇಣಾಪಿ ಅಸತ್ವಂ ದುರ್ನಿರೂಪಮಲ್ಲ, ನಿರೂಪಯಿತು ಶಕ್ಯಂ. ಹೆಂಗೆ? ನಿರೂಪಾಖ್ಯತ್ವಂ ಇತಿ ಅಸತ್ವಂ. ನೋಡಿದ್ರ ಅಸತ್ವದ ಪರಿಷ್ಕಾರ ಬೇರೆ ಅವ್ರ ಪ್ರಕಾರ. ಎಂಥದ್ದು ಅವ್ರ ಅಸತ್ವ ಹೇಳೋದದು? ನಿರೂಪಾಖ್ಯತ್ವಂ. ನಿರೂಪಾಖ್ಯತ್ವಂ ಅಸತ್ವಂ ಇತಿ ನಿರೂಪಣಾತ್. ಇದೆಲ್ಲ ಮಾಯಾವಾದದ ಅನೇಕ ಗ್ರಂಥಗಳಲ್ಲಿರುವ ವಿಷಯಗಳನ್ನು ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಟೀಕಾಕೃತ್ಪಾದ. ನಿರೂಪಾಖ್ಯತ್ವವೇ ಅಸತ್ವ ಅಂತ ನಾವು ನಿರೂಪಣೆ ಮಾಡ್ತೇವೆ ಇತಿ ಚೇತ್. ಅದೇನು ಅಂತ ಹೇಳೋದು ಅಷ್ಟು ಸುಲಭ ಇಲ್ಲ. ನಿರೂಪಾಖ್ಯತ್ವ ಅಂತಂದರೆ ನಿಷ್ಪ್ರತೀಕತ್ವ ಅಂತ ವಿವರಣೆ ಮಾಡ್ತಾರೆ ಪರಿಮಳದಲ್ಲಿ. ಯಾವುದಕ್ಕೊಂದು ಪ್ರತೀಕವನ್ನು ಹೇಳಲಿಕ್ಕಾಗಲ್ವೋ ಅದು ನಿರೂಪಾಖ್ಯ ಅಂತ. ಬರಲ್ಲ. ಇದೇ ಈ ಶಬ್ದಗಳು ವ್ಯತ್ಯಾಸ ಮಾಡಿ ಮಾಡಿಯೇ ಅರ್ಧ ದಾರ್ಶನಿಕರ ವಿಷಯಗಳಲ್ಲಿ ಬಹಳಷ್ಟು ಇವತ್ತಿಗೂ ಗೊಂದಲಗಳು ಉಂಟಾಗಿದೆ. ನಿಷ್ಪ್ರತೀಕತ್ವ ಅಂತ ನಿರೂಪಾಖ್ಯತ್ವ ರೂಪ ಅಸತ್ವವನ್ನು ಹೇಳಿಬಿಡ್ತೀವಿ, ಅದು ಸತ್ವ ವಿರಹ ವ್ಯತಿರೇಕೇಣನೇ ಹೇಳ್ದಂಗಾಯ್ತು. ಅಂಥ ಅಸತ್ವ ಶುಕ್ತಿರಜತಕ್ಕಿಲ್ಲ, ಪ್ರತೀಯಮಾನವಾಗ್ತಾ ಇದೆ. ಆದ್ದರಿಂದ ಅದನ್ನು ಅನಿರ್ವಚನೀಯ ಅಂತೇಳಿ ಹೇಳಬೇಕು ಅನ್ನೋದು ಅವ್ರ ಅಭಿಪ್ರಾಯ. ಹೇಳಬಾರ್ದು ಇತಿ ಚೇತ್ ನ ಅಸತಃ ಪ್ರತೀತ್ಯಭಾವೇ ಖಲು ಇದಂ ಸರ್ವಂ ಸ್ಯಾತ್. ನೋಡಿ, ಇದೆಲ್ಲ ವಾದ ನಿಂತಿರೋದು ಅಸತ್ತಿಗೆ ಪ್ರತೀತಿ ಒಪ್ಪಿಲ್ಲ ಅಂತ ಇಟ್ಕೊಂಡು ಇಷ್ಟೆಲ್ಲ ವಾದ ಬೆಳೆಸಿದ್ದವರು. ಅಸತ್ತು ಪ್ರತೀತಿಗೆ ಗೋಚರವಾಗಲ್ಲ, ಅಸತ್ತು ತಿಳುವಳಿಕೆಗೆ ಗೋಚರ ಆಗೋಲ್ಲ ಅಂತಂದದ್ರ ಮೇಲೆ ಒಂದರ ಮೇಲೆ ಒಂದು ಪಿಲ್ಲರ್ ಬೆಳೆಸ್ತಾ ಬಂದದ್ದಿದು. ಅದಕ್ಕೆ ಅಲ್ಲೇ ಇಟ್ಕೊಳ್ತಾರೆ ಟೀಕಾಕೃತ್ಪಾದರು. ಇದೆಲ್ಲ ನೀವು ಮಾತನಾಡಿದ್ದು ಎಲ್ಲಿ ಯಾವಾಗ ಕೂಡ್ತದೆ? ಅಸತ್ತಿಗೆ ಪ್ರತೀತಿ ಇಲ್ಲ ಅಂತಾಗಿದ್ರೆ. ಅಸತ್ತಿಗೆ ಅಸತಃ ಪ್ರತೀತ್ಯಭಾವೇ ಖಲು ಇದಂ ಸರ್ವಂ ಸ್ಯಾತ್. ಅದರ ಮೇಲೆ ನಿಂತಿದೆ. ನಚ ಇವಂ, ಅಸತ್ತಿಗೆ ಪ್ರತೀತಿ ಇಲ್ಲ ಅನ್ನೋ ನಿಮ್ಮ ವಾದವೇ ತಪ್ಪು. ಅಸತಃ ಪ್ರತೀತಿಂ ನಿರಾಕುರ್ವತ ತಸ್ಯೈವ ತ್ವಯೈವ ತಸ್ಯಾಹ ಅಂಗೀಕಾರ್ಯತ್ವಾತ್. ನೀವು ನಿಮ್ಮ ಮುಖದಿಂದಲೇ ಅಸತ್ತಿಗೆ ಪ್ರತೀತಿ ಇಲ್ಲ ಅಂತ ಒಂದು ಶಬ್ದ ಆಡಿ ಹೇಳಲಿಕ್ಕೆ ಶುರು ಮಾಡಬೇಕಲ್ಲ ವಿಷಯವನ್ನು. ಆ ಮಾತಾಡಿ ಹೇಳುವಾಗಲೇ ಅಸತ್ತಿಗೊಂದು ಪ್ರತೀತಿ ಇದೆ ಅಂತ ಒಪ್ಕೊಂಡಿರ್ತೀರಿ ಅಂತಂತ. ಅಸತ್ತಿಗೆ ಪ್ರತೀತಿ ಇಲ್ಲ ಅಂತ ನಿರಾಕರಿಸ್ಲಿಕ್ಕೆ ಹೋಗ್ಬೇಕಲ್ಲ. ಆ ನಿರಾಕರಣೆ ಮಾಡಲಿಕ್ಕೆ ನೀವು ಪ್ರಸ್ತಾಪ ಮಾಡುವಾಗಲೇನೆ ಅಸತ್ತಿಗೆ ಏನು ಒಪ್ಪಿಕೊಂಡಿರ್ಬೇಕಾಗ್ತದೆ? ಪ್ರತೀತಿ ಒಪ್ಪಿಕೊಂಡಿರ್ಬೇಕಾಗ್ತದೆ. ಅದು ನೀವು ಯೋಚಿಸಿ, ಒಂದು ತಿಳುವಳಿಕೆಗೆ ಬರಲ್ಲ ಅಂತ ನಿಮಗೆ ಹೇಳಬೇಕಾದ್ರೆ ಆ ತಿಳುವಳಿಕೆಗೆ ಬರಲ್ಲ ಅಂತ ನೀವು ನಿಷೇಧ ಮಾಡುವಾಗಲೂ ನಿರಾಕರಿಸುವಾಗಲೂ ನಿರಾಕರಿಸುವುದರ ಮೂಲಕವಾಗಾದರೂ ತಿಳುವಳಿಕೆಗೆ ಬಂದಿರ್ತದಲ್ಲ ಅದು. ನಿನ್ನೇನಬೇಕು? ಸಾಮಾನ್ಯತಃ ನಮಗೆ ನಿರಾಕರಣೆಗೆ ಅದು ವಿಷಯವಾಗಿರಬಹುದು, ವಿಶೇಷವಾಗಿ ನಮಗದು ತಿಳುವಳಿಕೆಗೆ ವಿಷಯ ಆಗಿ ಅದು ಬೇರೆ. ನೀವು ಟೋಟಲ್ಲಿ ಪ್ರತೀತಿಗೆ ವಿಷಯವಾಗಲ್ಲ ಅಂತ ತಾನೇ ನೀವು ವಾದ ಮಾಡಿದ್ದು. ಅದಕ್ಕೆ ಕೇಳ್ತೀವಿ, ಅಸತ್ತಿಗೆ ಪ್ರತೀತಿ ಇಲ್ಲ ಅಂತ ನೀವು ನಿರಾಕರಿಸೋದೇ ನಿಮ್ಮ ಸಿದ್ಧಾಂತವಾಗಿ ಇಟ್ಕೊಂಡ್ರೆ ಆ ಕಾನ್ಸೆಪ್ಟು ಅದನ್ನು ನೀವು ಹೇಳುವಾಗಲೇ, ಅದನ್ನು ನೀವು ನಿರಾಕರಿಸ್ಲಿಕ್ಕೆ ಹೊರಟಾಗಲೇ ಅದಕ್ಕೊಂದು ಪ್ರತೀತಿ ಒಪ್ಪಿಕೊಳ್ಳಬೇಕಾಗ್ತದೆ ಅಂತಂತಾರೆ ನೋಡಿ. ಅದನ್ನು ತೋರಿಸ್ಲಿಕ್ಕೆ ಮುಂದಿನ ಮಾತು ಪ್ರತೀತಿರ್ನಾಸತ ಇತಿ ವದನ್ನಾಂಗೀಕರೋತಿ ತಾಂ.
ನೀವು ಬಾಯಿಯಲ್ಲಿ ಹೇಳಬೇಕು, ಪ್ರತೀತಿ ಅಸತ್ತಿಗೆ ನಾನು ಒಪ್ಪಿಲ್ಲ ಅಂತ ಅನ್ಬೇಕಲ್ವಾ ವಾದ ಮಾಡುವಾಗ. ಹಾಗಂದಾಗ ಆ ವಾಕ್ಯದಿಂದ ವಾಕ್ಯ ಕೇಳಿದವರಿಗೆ ಒಂದು ತಿಳುವಳಿಕೆ ಬರ್ತದೋ ಇಲ್ಲ ಅಸತ್ತಿನ ಬಗ್ಗೆ. ಮತ್ತೆ ಪ್ರತೀತಿ ಇಲ್ಲ ಅಂದದ್ದು ಸರಿ ಹೋಯ್ತಾ? ಹೆಂಗೆ ಮಾತನಾಡಿದ ನೋಡ್ರಿ. ಪ್ರತೀತಿರ್ನ ಅಸತಃ ಇತಿ ವದನ್ ಅಂಗೀಕರೋತಿ ತಾಮ್. ಅಸತ್ತಿಗೆ ಪ್ರತೀತಿ ಇಲ್ಲ ಅಂತ ಬಾಯಲ್ಲಿ ಹೇಳ್ತಾ ಆ ಪ್ರತೀತಿ ಹೌದು. ನಿಷೇಧ ಮಾಡುವಾಗಲೂ ಕೂಡ ಒಂದನ್ನು ನಿಷೇಧ ಮಾಡುವಾಗಲೂ ನಿಷೇಧಕ್ಕೆ ಪ್ರತಿಯೋಗಿ ಆದದರ ತಿಳುವಳಿಕೆ ಇರಬೇಕು ಅನ್ನೋದೊಂದು ಕಾಮನ್ ಸೆನ್ಸ್ ಅಲ್ವಾ? ಘಟದ ತಿಳುವಳಿಕೆ ಇರಬೇಕಲ್ವಾ? ಹಾಗೆ ಅಸತ್ತಿಗೆ ಪ್ರತೀತಿ ವಿಷಯತ್ವಂ ನ ಅಂತ ಪ್ರತೀತಿ ವಿಷಯತ್ವ ಇಲ್ಲ ಅಂತ ತಿಳಿಸ್ಬೇಕಾದ್ರೆ ಅಸತ್ ಏನಾಗಿರ್ಬೇಕು? ಮೊದಲು ತಿಳಿದಿರಲೇಬೇಕು. ನೋಡಿ, ಅದೇ ಅಂತಾರೆ ವದನ್ನಿತ್ಯುಪಲಕ್ಷಣ ಜಾನನ್ನಿತ್ಯಪಿ ದ್ರಷ್ಟವ್ಯ. ಮತ್ತೊಂದು ಇಲ್ಲಿ ವದನ್ ಅಂದ್ರೆ ಬಾಯಲ್ಲಿ ಹೇಳ್ತಾ ಅಂತ ಒಂದು ಅರ್ಥ ಕೊಡ್ತದಲ್ವಾ ಆ ಶಬ್ದ. ಉಪಲಕ್ಷಣೀಯ ಅದಕ್ಕೆ ಜಾನನ್ ಅನ್ನೋ ಅರ್ಥನೂ ಇಟ್ಕೊಳ್ಬೇಕು. ಅಸತಃ ಅಸತಃ ಪ್ರತೀತಿ ನ ಇತಿ ಜಾನನ್ ಅಂತ. ಅಸತಃ ಪ್ರತೀತಿ ನ ಇತಿ ಜಾನನ್ ತಾಮಂಗೀಕರೋತಿ. ನೋಡಿ, ಅನ್ವಯ ಮಾಡಿ ತೋರಿಸಿದ್ರು. ಅಸತಃ ಪ್ರತೀತಿರ್ ನಾಸ್ತಿ ಇತಿ ನಿಷೇಧಂ ಕುರ್ವತ ಕುತೋ ಅಸತಃ ಪ್ರತೀತಿ ಅಂಗೀಕಾರ್ಯ ಇತ್ಯತಃ ಆಹ ನಿಷೇಧೋ ಹೀತಿ. ಅಸತ್ತಿಗೆ ಪ್ರತೀತಿ ಇಲ್ಲ ಅಂತ ನಿಷೇಧ ಮಾಡಲಿಕ್ಕೆ ಹೊರಟ ವಾದಿಗಳು ಯಾಕೆ ಅಸತ್ತಿಗೆ ಪ್ರತೀತಿ ಇಲ್ಲ ಅಂತ ಪ್ರತಿಯಾಗಿ ನಾವು ಪ್ರಶ್ನೆ ಮಾಡಿದಾಗ ಅವರು ಅದಕ್ಕೆ ಉತ್ತರ ಕೊಡೋದು ಕಠಿಣ ಆಗ್ತದೆ. ಅದಕ್ಕೆ ಒಪ್ಪಿಕೊಳ್ಳೇಬೇಕಾಗ್ತದೆ. ಅವರು ಪ್ರತೀತಿಯನ್ನು ತೋರಿಸ್ತಾರೆ. ಯಾಕೆ ಒಪ್ಪಿಕೊಳ್ಬೇಕು ಪ್ರತೀತಿಯನ್ನು ಅಂತಂದರೆ ನಿಷೇಧೋ ಹ್ಯಪ್ರತೀತಸ್ಯ ಹೇಳಬೇಕು. ಕಥಂಚಿನ್ನೋಪಪದ್ಯತೆ. ಈಗ ತಾನೇ ನೀವೇ ಹೇಳಿದ್ರಿ, ಯಾವುದರದ್ದೇ ಆಗಲಿ ಅದು ಇಲ್ಲಿಲ್ಲ ಅಂತ ನೀವು ನಿಷೇಧ ಮಾಡಲಿಕ್ಕೆ ಹೊರಟಾಗ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಇರಲೇಬೇಕು. ನಿಷೇಧ ಮಾಡಲಿಕ್ಕೆ ಅಂದರೆ ನಿಷೇಧ್ಯವಾದರ ಬಗ್ಗೆ, ನಿಷೇಧ್ಯದ ಬಗ್ಗೆ ತಿಳುವಳಿಕೆನೇ ಇಲ್ಲದೇನೆ ನಿಷೇಧ ಮಾಡಿದ್ರೆ ನೀವು ಅದು ಸುಮ್ಮನೆ ಗೊಂದಲ ಮಾಡಿದಾಗ ಆಗಲ್ವಾ? ಪ್ರತೀತಿ ಕೋಲಾಹಲ ಏನು ಅಂಥೇಳೇ ಗೊತ್ತಿಲ್ಲ. ಆ್ಯಕ್ಟು CAA ನೀವೇ ಅದ್ರ ಬಗ್ಗೆ ಒಂದು ಲೋಕಕ್ಕೆ ಕಲ್ಪನೆ ಮಾಡಿ ಅದು ಒಪ್ಕೊಳ್ಬಾರ್ದು ಅಂತಂದುಬಿಟ್ರೆ ಹಂಗಾಗಿದೆ ಪರಿಸ್ಥಿತಿ. ಬೇಸಿಕ್ ಜ್ಞಾನ ಇಲ್ಲದೇನೆ ಅದನ್ನು ಒಪ್ಕೊಳ್ಬಾರ್ದು ಅಂತ ಮೊದಲೇ ನೀವೇ ಅದರ ಬಗ್ಗೆ ಮಾತನಾಡಿಬಿಟ್ರೆ ಸಮಸ್ಯೆ ಆಗಲ್ವಾ? ಹಂಗಾಗಿದೆ ಇಲ್ಲಿಯೂ ಕೂಡ. ನೋಡಿ, ಹೇಳ್ತಾ ಬರ್ತಾರೆ ಮುಂದೆ. ನಿಷೇಧೋ ಹಿ ಅಪ್ರತೀತಸ್ಯ ಕಥಂಚಿತ್ ನ ಉಪಪದ್ಯತೆ. ಸ್ಟ್ಯಾಂಡರ್ಡ್ ಮಾತಿಮ ಇದಕ್ಕೆ ಅಂಡರ್ಲೈನ್ ಮಾಡಿ. ಇದು ಎಲ್ಲಿ ಬೇಕಾದಲ್ಲಿ ಅಪ್ಲೈ ಆಗ್ತದೆ ಈ ಮಾತು. ನೋಡಿ, ಅನುವ್ಯಾಖ್ಯಾನ. ನಿಷೇಧೋ ಹ್ಯಪ್ರತೀತಸ್ಯ ಕಥಂಚಿನ್ ನೋಪಪದ್ಯತೆ. ಬಹಳ ಚೆನ್ನಾಗಿದೆ ಮಾತು, ಬಹಳ ಸ್ವರಸವಾಗಿದೆ. ಲೋಕದಲ್ಲಿ ನೀವು ಯಾವುದನ್ನಾದರೂ ಒಂದು ನಿಷೇಧ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಂದ್ರೆ ಆ ನಿಷೇಧಕ್ಕೆ ಒಳಪಡೋದ್ರ ಬಗ್ಗೆ ಮಾಹಿತಿ ನಿಮಗೆ ಮೊದಲು ಇರಬೇಕು. ಆಮೇಲೆ ಅಲ್ಲಿ ನಿಷೇಧ ಅನ್ನೋದು ಕೂಡ್ತದೆ. ನಿಮಗದ್ರ ಬಗ್ಗೆ ಯಾವ ತಿಳುವಳಿಕೆಯೂ ಇಲ್ದಿದ್ದಾಗ ಅದನ್ನು ನೀವು ನಿಷೇಧ ಮಾಡೋದು ಉಚಿತ ಅಲ್ಲ. ಇದು ನೋಡಿ ಹೇಗಿದೆ ಮಾತದು. ನಿಷೇಧೋ ಹ್ಯಪ್ರತೀತಸ್ಯ ನಿಷೇಧ ಹಿ ಅಪ್ರತೀತಸ್ಯ ಕಥಂಚಿತ್ ನ ಉಪಪದ್ಯತೆ. ಸೈದ್ಧಾಂತಿಕವಾಗಿ ಅರ್ಥ ಹೇಳೋದು ಸರಿ. ಅಪ್ರತೀತಸ್ಯ ಪ್ರತೀತಿಗೆ ವಿಷಯವಾಗಿಲ್ಲ ನಿಮಗೆ ಅಂತಾದರೆ, ನಿಮ್ಮ ತಿಳುವಳಿಕೆಗೇ ಬರಲ್ಲ ಅಂತ ಆಗಿಬಿಟ್ರೆ ಅದನ್ನು ನಿಷೇಧ ಮಾಡಲಿಕ್ಕಾದರೂ ಹೇಗೆ ಸಾಧ್ಯ? ಅದನ್ನು ನಿಷೇಧ ಮಾಡೋದು ಉಚಿತವಲ್ಲ. ಸರಿ ಆಯ್ತಾ ವಾಕ್ಯಕ್ಕೆ ಅರ್ಥ? ನೋಡಿ, ಪ್ರತೀತಿ ನ ಅಸತಃ ಇತಿ ಕಿಂ ಅಸತಃ ಪ್ರತೀತಿರ್ನಿಷಿಧ್ಯತೆ ಕಿಂ ವಾ ಪ್ರತೀತೆ ಅಸದ್ ವಿಷಯತ್ವಂ ನಿಷಿಧ್ಯತೆ. ಸ್ವಲ್ಪ ಇದೊಂಚೂರು ಟೆಕ್ನಿಕಲ್ ಆಗಿ ಅದು ಹೀಗೆ ಮಾತನಾಡೋ ಪದ್ಧತಿ ನಿಜವಾಗ್ಲೂ. ಇದನ್ನು ನಾಳೆ ಮುಂದುವರಿಸಿ ಹೇಳ್ತೀನಿ. ಇವತ್ತಿಗೆ ಇಲ್ಲಿ ಮುಕ್ತಾಯ ಮಾಡೋಣ. ಹರೇ ವಿಠಲ, ಹರೇ ವಿಠಲ, ಹರೇ ವಿಠಲ.
ಹರೇ ವಿಠಲ. ತತ್ವನಿರ್ಣಯ 10 ಗಂಟೆಗೆ ಮಾಡ್ತೀನಿ. ಹರೇ ವಿಠಲ.